ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದರೆ ಈ ಗ್ಯಾಸ್ಗಾಗಿ ರಾಜ್ಯದಲ್ಲಿ ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದಾಗುವಂತಹ ಪರಿಸ್ಥಿತಿಗೆ ಈಗ ಬಂದು ನಿಂತಿದೆ. ಇವತ್ತು ಒಂದು ದಿನಕ್ಕೆ ಮಾತ್ರ ಎಲ್ಪಿಜಿ ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿನ ಕಳೆದ್ರೆ ಸಪ್ಲೈ ಏನಾದ್ರೂ ಆಗಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಹಾಗಾದ್ರೆ ಆಟೋಗಳು ಕೂಡ ಓಡಾಡೋದಿಲ್ವಾ? ಹೋಟೆಲ್ಗಳಂತೂ ಬಂದಾಗ್ತಾ ಇದೆ, ಆಟೋಗಳು ಕೂಡ ಓಡಾಡದೇ ಇರುವಂತಹ ಪರಿಸ್ಥಿತಿ. ಎಲ್ಪಿಜಿ ಗ್ಯಾಸ್ ಸ್ಟಾಕ್ ಇವತ್ತಿಗಾಗುವಷ್ಟಿದೆ ಅಂತ ಹೇಳ್ತಾರೆ. ನಾಳೆಯಿಂದ ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ ಇದು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಆಟೋ ಚಾಲಕರಿಗೆ ಎಲ್ಪಿಜಿ ಪಂಪ್ಗಳಿಗೂ ಕೂಡ ತಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಬಹುತೇಕ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನ ನಂಬಿಕೊಂಡು ಅವರು ತಮ್ಮ ಪ್ರತಿನಿತ್ಯ ಜೀವನವನ್ನ ಸಾಗಿಸ್ತಾ ಇರುವಂತದ್ದು. ಆದ್ರೆ ಎಲ್ಪಿಜಿ ಸಿಲಿಂಡರ್ಗಳು ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ಗ್ಯಾಸ್ಗಾಗಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಬಹುಶಃ ಈ ಯುದ್ಧದ ಎಫೆಕ್ಟ್ ನಿಂದ ಅವರಿಗೆ ಎಲ್ಲರಿಗೂ ಕೂಡ ಬೇಕಾದಷ್ಟು ಏನು ಗ್ಯಾಸ್ ಅನ್ನ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಗ್ಯಾಸ್ ಪಂಪ್ ಕಡೆಯಿಂದ ಒಂದು ಮಹತ್ವದ ಸೂಚನೆಯನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಅವರಿಗೆ ಸರಿಯಾದ ರೀತಿಯಿಂದ ಎಲ್ಪಿಜಿ ಕೊರತೆ ಉಂಟಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಜೊತೆಗೆ ಒಂದು ಆಫರ್ ಕೂಡ ಇತ್ತು. ಆ ಆಫರ್ ಅನ್ನ ಕೂಡ ಈ ಒಂದು ಕ್ರೈಸಿಸ್ ಉಂಟಾದಂತಹ ಹಿನ್ನೆಲೆಯಲ್ಲಿ ಅದನ್ನ ತೆಗೆದುಹಾಕಿರುವಂತದ್ದು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು ಮತ್ತೊಂದು ಬಾರಿ. ಅಂದ್ರೆ ಇಲ್ಲಿ ಸಾಕಷ್ಟು ಆಟೋಗಳು ನಿಂತಿರುವಂತದ್ದು. ಬಹುತೇಕವಾಗಿ ಸುಮಾರು 50-60 ಆಟೋಗಳು ಎಲ್ಲವೂ ಕೂಡ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ತಮ್ಮ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಅಂತೇಳಿ ಆಟೋಗಳ ನಿಂತಿರುವಂತದ್ದು. ಆದ್ರೆ ಅವರಿಗೆ ಸರಿಯಾದ ರೀತಿಯಾಗಿ ಎಲ್ಪಿಜಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗ ನನ್ನ ಜೊತೆ ಮಾತಾಡೋದಕ್ಕೆ ಪೆಟ್ರೋಲ್ ಪಂಪ್ ನ ಮ್ಯಾನೇಜರ್ ಇದ್ದಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಈಗ? ಸರ್, ಮೊದಲೇ ಹೇಳಬೇಕಾದ್ರೆ ಯುದ್ಧದ ಪರಿಸ್ಥಿತಿಯಿಂದ ಮೇಲ್ಗಡೆಯಿಂದ ಎಲ್ಪಿಜಿ ಬರ್ತಾ ಇಲ್ಲ. ಈ ಮೀಡಿಯಾದವರಿಗೂ ಗುರುತು. ಬೆಳಿಗ್ಗೆ ಹಿಡಿದು ನೀವು ಎಲ್ಲಾ ಕಡೆ ಗುಲ್ಬರ್ಗದಲ್ಲಿ ಹೋಟೆಲ್ಗಳಲ್ಲಿ ಸ್ಟಾಕ್ ಇಲ್ಲ, ಇದು ಇಲ್ಲ. ಈಗ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಸರ್, ನಮಗೂ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಬಂದದೆ ನಾನು ನಿನ್ನೆ 10 ಟನ್ ಮಾಲಿನ ದುಡ್ಡು ಕೊಟ್ಟಿದ್ದೆ. ಗುಜರಾತ್ ನಲ್ಲಿ 10 ಟನ್ ಮಾಲಿನ ದುಡ್ಡು ಕೊಟ್ಟಿನಿ. ಅಲ್ಲಿಂದ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನ್ ಬಿತ್ತು, ನನಗೇನ್ ಬಿತ್ತು ಅದು ಹೇಳಿ. ನಾವು ಗ್ರಾಹಕರಲ್ಲಿ ಒಂದೇ ಹೇಳ್ಕೋತೇ ಬಂದಿದ್ದೀನಿ ಮೊದಲನೇ ಹಿಡಿದು. ನೋಡ್ರಿ ಸಹಿಸ್ಕೋರಿ. ಮತ್ತೆ ಯಥಾ ಪ್ರಕಾರ ಬಂತಂದ್ರೆ ಏನದ ನಾವು ಯಥಾ ಪ್ರಕಾರ ನಿಮ್ಗೆ ಮೊದಲನೇ ಹಿಡಿದು ಆಫರ್ ಕೊಡೋಕಸ್ತೋ, ಮೊದಲನೇ ರೇಟ್ ತರಕಸ್ತೋ. ಈಗೆಲ್ಲ ಇಂಥ ಸಂದರ್ಭದಾಗ ಎಲ್ಲರೂ ನೀವು ನಮ್ಮ ಜೋಡಿ ಕೈ ಜೋಡಿಸ್ರಿ. ನಾವು ನಿಮ್ ಜೊತೆ ಯಾವಾಗಲೂ ಗೋಗ್ಯಾಸ್ ನಿಮ್ ಜೊತೆ ಇದ್ದೀವಿ ಅಂತ ಎಲ್ಲರೂ ಹೇಳ್ಕೊತ ಬಂದ್ವಿ. ನೀವು ಹೊಸ ಇಂಡೆಂಟ್ ಹಾಕಿ ತರ್ಸ್ಕೊಳಕ್ ನೋಡ್ತಾ ಹಾಕಿದ್ರ ಹೇಗೆ ಸರ್? ಇಂಡೆಂಟ್ ಏನು ನಮ್ದು 3 ಹಡಗುಗಳು ಈಗ ಅಲ್ಲೇ ಅಲ್ಲಿ ಅರ್ಮೂಸಿ ಜಲಸಂಧಿ ಇದಲ್ಲ, ಅಲ್ಲೇ ಸಿಕ್ಕಿಬಿದ್ದಾವ 3 ಹಡಗು ನಮ್ಮ ಕಂಪನಿವೇ. ಕಾನ್ಫಿಡೆನ್ಸ್. ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದರೆ ಈ ಗ್ಯಾಸ್ಗಾಗಿ ರಾಜ್ಯದಲ್ಲಿ ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದಾಗುವಂತಹ ಪರಿಸ್ಥಿತಿಗೆ ಈಗ ಬಂದು ನಿಂತಿದೆ. ಇವತ್ತು ಒಂದು ದಿನಕ್ಕೆ ಮಾತ್ರ ಎಲ್ಪಿಜಿ ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿನ ಕಳೆದ್ರೆ ಸಪ್ಲೈ ಏನಾದ್ರೂ ಆಗಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಹಾಗಾದ್ರೆ ಆಟೋಗಳು ಕೂಡ ಓಡಾಡೋದಿಲ್ವಾ? ಹೋಟೆಲ್ಗಳಂತೂ ಬಂದಾಗ್ತಾ ಇದೆ, ಆಟೋಗಳು ಕೂಡ ಓಡಾಡದೇ ಇರುವಂತಹ ಪರಿಸ್ಥಿತಿ. ಎಲ್ಪಿಜಿ ಗ್ಯಾಸ್ ಸ್ಟಾಕ್ ಇವತ್ತಿಗಾಗುವಷ್ಟಿದೆ ಅಂತ ಹೇಳ್ತಾರೆ. ನಾಳೆಯಿಂದ ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ ಇದು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಆಟೋ ಚಾಲಕರಿಗೆ ಎಲ್ಪಿಜಿ ಪಂಪ್ಗಳಿಗೂ ಕೂಡ ತಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಬಹುತೇಕ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನ ನಂಬಿಕೊಂಡು ಅವರು ತಮ್ಮ ಪ್ರತಿನಿತ್ಯ ಜೀವನವನ್ನ ಸಾಗಿಸ್ತಾ ಇರುವಂತದ್ದು. ಆದ್ರೆ ಎಲ್ಪಿಜಿ ಸಿಲಿಂಡರ್ಗಳು ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ಗ್ಯಾಸ್ಗಾಗಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಬಹುಶಃ ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಅವರಿಗೆ ಎಲ್ಲರಿಗೂ ಕೂಡ ಬೇಕಾದಷ್ಟು ಏನು ಗ್ಯಾಸ್ ಅನ್ನ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಗ್ಯಾಸ್ ಪಂಪ್ ಕಡೆಯಿಂದ ಒಂದು ಮಹತ್ವದ ಸೂಚನೆಯನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಅವರಿಗೆ ಸರಿಯಾದ ರೀತಿಯಿಂದ ಎಲ್ಪಿಜಿ ಕೊರತೆ ಉಂಟಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಜೊತೆಗೆ ಒಂದು ಆಫರ್ ಕೂಡ ಇತ್ತು. ಆ ಆಫರ್ ಅನ್ನ ಕೂಡ ಈ ಒಂದು ಕ್ರೈಸಿಸ್ ಉಂಟಾದಂತಹ ಹಿನ್ನೆಲೆಯಲ್ಲಿ ಅದನ್ನ ತೆಗೆದುಹಾಕಿರುವಂತದ್ದು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು ಮತ್ತೊಂದು ಬಾರಿ. ಅಂದ್ರೆ ಇಲ್ಲಿ ಸಾಕಷ್ಟು
ಸಾಕಷ್ಟು ಆಟೋಗಳು ನಿಂತಿರುವಂತದ್ದು, ಬಹುತೇಕವಾಗಿ ಸುಮಾರು 50ರಿಂದ 60 ಆಟೋಗಳೆಲ್ಲವೂ ಕೂಡ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ತಮ್ಮ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಅಂತೇಳಿ ಆಟೋಗಳ ನಿಂತಿರುವಂತದ್ದು. ಆದ್ರೆ ಅವರಿಗೆ ಸರಿಯಾದ ರೀತಿಯಾಗಿ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗ ನನ್ನ ಜೊತೆ ಮಾತಾಡೋದಕ್ಕೆ ಪೆಟ್ರೋಲ್ ಪಂಪ್ ನ ಮ್ಯಾನೇಜರ್ ಇದ್ದಾರೆ, ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ? ಈಗ ಸರ್, ಮೊದಲೇ ಹೇಳ್ಬೇಕಾದ್ರೆ ಯುದ್ಧದ ಪರಿಸ್ಥಿತಿಯಿಂದ ಮೇಲ್ಗಡೆಯಿಂದ LPG ಬರ್ತಾ ಇಲ್ಲ. ಈ ಮೀಡಿಯಾದವರಿಗೂ ಗುರ್ತು. ಬೆಳಿಗ್ಗೆ ಹಿಡಿದು ನೀವು ಎಲ್ಲಾ ಕಡೆ ಗುಲ್ಬರ್ಗದಲ್ಲಿ ಹೋಟೆಲ್ಗಳು ಸ್ಟಾಕ್ ಇಲ್ಲ, ಇದು ಇಲ್ಲ. ಈಗ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಸರ್, ನಮಗೂ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಬಂದಿದೆ. ನಾನು ನಿನ್ನೆ 10 ಟನ್ ಮಾಲಿನ ದುಡ್ಡು ಕೊಟ್ಟಿದ್ದೆ ಗುಜರಾತ್ ನಲ್ಲಿ. 10 ಟನ್ ಮಾಲಿನ ದುಡ್ಡು ಕೊಟ್ಟಿನಿ. ಅಲ್ಲಿಂದ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನ್ ಬಿತ್ತು, ನನಗೇನ್ ಬಿತ್ತು ಅದು ಹೇಳಿ. ನಾವು ಗ್ರಾಹಕರಲ್ಲಿ ಒಂದೇ ಹೇಳ್ಕೊತೇ ಬಂದಿದ್ದೀನಿ ಮೊದಲನೇ ಹಿಡಿದು. ನೋಡ್ರಿ ಸಹಿಸ್ಕೋರಿ. ಮತ್ತೆ ಯಥಾ ಪ್ರಕಾರ ಬಂತಂದ್ರ ಏನದ ನಾವು ಯಥಾ ಪ್ರಕಾರ ನಿಮ್ಗೆ ಮೊದಲಿನ ಹಿಡಿದು ಆಫರ್ ಕೊಡಕಸ್ತೋ, ಮೊದಲಿನ ರೇಟ್ ತರಕಸ್ತೋ. ಈಗೆಲ್ಲ ಇಂಥ ಸಂದರ್ಭದಾಗ ಎಲ್ಲರೂ ನೀವು ನಮ್ಮ ಜೋಡಿ ಕೈ ಜೋಡಿಸ್ರಿ. ನಾವು ನಿಮ್ ಜೊತೆ ಯಾವಾಗಲೂ ಹೋಗ್ಯಾಸ್ ನಿಮ್ ಜೊತೆ ಇದ್ದೀವಿ ಅಂತ ಎಲ್ಲರಿಗೂ ಹೇಳ್ಕೊತ ಬಂದ್ವಿ. ನೀವು ಹೊಸ ಇಂಡೆಂಟ್ ಹಾಕಿ ತರ್ಸ್ಕೊಳಕ್ ನೋಡ್ತಾ ಹಾಕಿದ್ರ ಹೇಗೆ ಸರ್? ಇಂಡೆಂಟ್ ಏನು, ನಮ್ದು 3 ಹಡಗುಗಳಿಗೆ ಅಲ್ಲೇ ಅಲ್ಲಿ ಅರ್ಮೂಜಿ ಸಲಸಂದಿ ಇದಲ್ಲ, ಅಲ್ಲೇ ಸಿಕ್ಕಿಬಿದ್ದಾವ 3 ಹಡಗು ನಮ್ಮ ಕಂಪನಿವೇ. ಕಾನ್ಫಿಡೆನ್ಸ್. ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದರೆ ಈ ಗ್ಯಾಸ್ಗಾಗಿ ರಾಜ್ಯದಲ್ಲಿ ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ. LPG ಗ್ಯಾಸ್ ಬಂಕ್ಗಳು ಬಂದಾಗುವಂತಹ ಪರಿಸ್ಥಿತಿಗೆ ಈಗ ಬಂದು ನಿಂತಿದೆ. ಇವತ್ತು ಒಂದು ದಿನಕ್ಕೆ ಮಾತ್ರ LPG ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿನ ಕಳೆದ್ರೆ ಸಪ್ಲೈ ಏನಾದ್ರೂ ಆಗಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಹಾಗಾದ್ರೆ ಆಟೋಗಳು ಕೂಡ ಓಡಾಡೋದಿಲ್ವಾ? ಹೋಟೆಲ್ಗಳಂತೂ ಬಂದಾಗ್ತಾ ಇದೆ, ಆಟೋಗಳು ಕೂಡ ಓಡಾಡದೇ ಇರುವಂತಹ ಪರಿಸ್ಥಿತಿ. LPG ಗ್ಯಾಸ್ ಸ್ಟಾಕ್ ಇವತ್ತಿಗಾಗುವಷ್ಟಿದೆ ಅಂತ ಹೇಳ್ತಾರೆ. ನಾಳೆಯಿಂದ ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿ. ಕಲಬುರಗಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ ಇದು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಆಟೋ ಚಾಲಕರಿಗೆ LPG ಪಂಪ್ಗಳಿಗೂ ಕೂಡ ತಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಬಹುತೇಕ ಆಟೋ ಚಾಲಕರು LPG ಗ್ಯಾಸ್ ಅನ್ನ ನಂಬಿಕೊಂಡು ಅವರು ತಮ್ಮ ಪ್ರತಿನಿತ್ಯ ಜೀವನವನ್ನ ಸಾಗಿಸ್ತಾ ಇರುವಂತದ್ದು. ಆದ್ರೆ LPG ಸಿಲಿಂಡರ್ಗಳು ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ಗ್ಯಾಸ್ಗಾಗಿ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಬಹುಶಃ ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಅವರಿಗೆ ಎಲ್ಲರಿಗೂ ಕೂಡ ಬೇಕಾದಷ್ಟು ಏನು ಗ್ಯಾಸ್ ಅನ್ನ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಗ್ಯಾಸ್ ಪಂಪ್ ಕಡೆಯಿಂದ ಒಂದು ಮಹತ್ವದ ಸೂಚನೆಯನ್ನ ಕೂಡ ಹಾಕಿರುವಂತದ್ದು. ಆದ್ರೆ ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಅವರಿಗೆ ಸರಿಯಾದ ರೀತಿಯಿಂದ LPG ಕೊರತೆ ಉಂಟಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಜೊತೆಗೆ ಒಂದು ಆಫರ್ ಕೂಡ ಇತ್ತು. ಆ ಆಫರ್ ಅನ್ನ ಕೂಡ ಈ ಒಂದು ಕ್ರೈಸಿಸ್ ಉಂಟಾದಂತಹ ಹಿನ್ನೆಲೆಯಲ್ಲಿ ಅದನ್ನ ತೆಗೆದುಹಾಕಿರುವಂತದ್ದು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು ಮತ್ತೊಂದು ಬಾರಿ. ಅಂದ್ರೆ ಇಲ್ಲಿ ಸಾಕಷ್ಟು ಆಟೋಗಳು ನಿಂತಿರುವಂತದ್ದು, ಬಹುತೇಕವಾಗಿ ಸುಮಾರು 50ರಿಂದ 60 ಆಟೋಗಳೆಲ್ಲವೂ ಕೂಡ ನಿಂತಿರುವಂತದ್ದು. ಕಳೆದ 3-4 ಗಂಟೆಯಿಂದಲೂ ಕೂಡ ಅವರು ತಮ್ಮ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಅಂತೇಳಿ ಆಟೋಗಳ ನಿಂತಿರುವಂತದ್ದು. ಆದ್ರೆ ಅವರಿಗೆ ಸರಿಯಾದ ರೀತಿಯಾಗಿ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗ ನನ್ನ ಜೊತೆ ಮಾತಾಡೋದಕ್ಕೆ ಪೆಟ್ರೋಲ್ ಪಂಪ್ ನ ಮ್ಯಾನೇಜರ್ ಇದ್ದಾರೆ, ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ? ಈಗ ಸರ್, ಮೊದಲೇ ಹೇಳ್ಬೇಕಾದ್ರೆ ಯುದ್ಧದ ಪರಿಸ್ಥಿತಿಯಿಂದ ಮೇಲ್ಗಡೆಯಿಂದ LPG ಬರ್ತಾ ಇಲ್ಲ. ಈ ಮೀಡಿಯಾದವರಿಗೂ ಗುರ್ತು. ಬೆಳಿಗ್ಗೆ ಹಿಡಿದು ನೀವು ಎಲ್ಲಾ ಕಡೆ ಗುಲ್ಬರ್ಗದಲ್ಲಿ ಹೋಟೆಲ್ಗಳು ಸ್ಟಾಕ್ ಇಲ್ಲ, ಇದು ಇಲ್ಲ. ಈಗ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಸರ್, ನಮಗೂ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಬಂದಿದೆ. ನಾನು ನಿನ್ನೆ 10 ಟನ್ ಮಾಲಿನ ದುಡ್ಡು ಕೊಟ್ಟಿದ್ದೆ ಗುಜರಾತ್ ನಲ್ಲಿ. 10 ಟನ್ ಮಾಲಿನ ದುಡ್ಡು ಕೊಟ್ಟಿನಿ. ಅಲ್ಲಿಂದ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನ್ ಬಿತ್ತು, ನನಗೇನ್ ಬಿತ್ತು ಅದು ಹೇಳಿ. ನಾವು ಗ್ರಾಹಕರಲ್ಲಿ ಒಂದೇ ಹೇಳ್ಕೊತೇ ಬಂದಿದ್ದೀನಿ ಮೊದಲನೇ ಹಿಡಿದು. ನೋಡ್ರಿ ಸಹಿಸ್ಕೋರಿ. ಮತ್ತೆ ಯಥಾ ಪ್ರಕಾರ ಬಂತಂದ್ರ ಏನದ ನಾವು ಯಥಾ ಪ್ರಕಾರ ನಿಮ್ಗೆ ಮೊದಲಿನ ಹಿಡಿದು ಆಫರ್ ಕೊಡಕಸ್ತೋ, ಮೊದಲಿನ ರೇಟ್ ತರಕಸ್ತೋ. ಈಗೆಲ್ಲ ಇಂಥ ಸಂದರ್ಭದಾಗ ಎಲ್ಲರೂ ನೀವು ನಮ್ಮ ಜೋಡಿ ಕೈ ಜೋಡಿಸ್ರಿ. ನಾವು ನಿಮ್ ಜೊತೆ ಯಾವಾಗಲೂ ಹೋಗ್ಯಾಸ್ ನಿಮ್ ಜೊತೆ ಇದ್ದೀವಿ ಅಂತ ಎಲ್ಲರೂ ಹೇಳ್ಕೊತ ಬಂದ್ವಿ. ನೀವು ಹೊಸ ಇಂಡೆಂಟ್ ಹಾಕಿ ತರ್ಸ್ಕೊಳಕ್ ನೋಡ್ತಾ ಹಾಕಿದ್ರ ಹೇಗೆ? ಸರ್, ಇಂಡೆಂಟ್ ಏನು, ನಮ್ದು 3 ಹಡಗುಗಳಿಗೆ ಅಲ್ಲೇ ಅಲ್ಲಿ ಅರ್ಮೂಜಿ ಸಲಸಂದಿ ಇದಲ್ಲ, ಅಲ್ಲೇ ಸಿಕ್ಕಿಬಿದ್ದಾವ 3 ಹಡಗು ನಮ್ಮ ಕಂಪನಿವೇ. ಕಾನ್ಫಿಡೆನ್ಸ್.